ದ್ವಿತೀಯ PUCಯಲ್ಲಿ 600ಕ್ಕೆ 566 ಅಂಕಗಳನ್ನು ಗಳಿಸಿರುತ್ತೇನೆ. ನಿಮ್ಮ ಕಾಲೇಜಲ್ಲಿ ಎಷ್ಟನೇ ರ್ಯಾಂಕ್ ಆಗಿತ್ತು? ನಾನು ನಮ್ಮ ಕಾಲೇಜಿಗೆ 3rd ರ್ಯಾಂಕ್. ತಾಯಿಯವ್ರ ಹೌಸ್ ವೈಫ್. ಓಕೆ, ತಂದೆ ಅವ್ರ ಬಗ್ಗೆ? ತಂದೆಯವ್ರು ತೀರ್ಕೊಂಡು. ಅವಾಗಿಂದ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಯಾರು? ತಾಯಿಯವರು? ನಮ್ಮ ತಾಯಿ. ತಾಯಿಯವ್ರ ಕಡೆ ಕೊಡ್ತಿದ್ರ? ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಮಟನು ಬಾಳ್ ಸ್ಕೂಲ್ ಚೇಂಜ್ ಮಾಡ್ಬಿಟ್ರಿ ನಮ್ಮ ಮನೆಯವ್ರ. ಫಸ್ಟ್ ಇಯರ್ ನಾನು ಸೈನ್ಸ್ ತಗೊಂಡ್ರಿ. ನಿಮ್ದು SLC ಆದ್ಮೇಲೆ ಸೈನ್ಸ್ ಮಾಡೋಕೆ ಕಾರಣ ಏನು ಮೇಡಮ್? ಓಕೆ, ಲಾಕ್ಡೌನ್ ಟೈಮಲ್ಲಿ ನಿಮ್ಗೆ ತೊಂದರೆ ಆಯ್ತು ವಿದ್ಯಾಭ್ಯಾಸದಲ್ಲಿ, ಹಾಗಾಗಿ PUC ಲೈಫ್ ಬಾಳ್ ಚಲೋ ಐತಿ. ಆದ್ರ ಅಷ್ಟ ಕಷ್ಟನೂ ಅನಿಸ್ತೈತ್ರಿ, ಯಾಕಂದ್ರೆ ಸೈನ್ಸ್ ಅಂದ್ರೆ ಒಂದ್ ಸ್ವಲ್ಪ ಟಫ್ ಅನಿಸ್ತೈತ್ರಿ. ಹೌದು. ಟೀಚರ್ಸ್ ಯಾವ ತರ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಗೆ? ಬಹಳ ಡಿಫಿಕಲ್ಟ್ ಅಂತ ಹೇಳಿದ್ರು, ಯಾವ ಸಬ್ಜೆಕ್ಟ್ ಅನ್ಸುತ್ತೆ ಫಸ್ಟ್? ಒಂದ ರೂಮ್ ಒಳಗ ಅವ್ರ 30 ಜನ ಹಾಕಿದ್ರಿ, ಅದಕ್ಕ ಕ್ಲಾಸ್ ಮಿಸ್ ಆಗ್ತಿದ್ರಿ, ಅದು ತೊಂದರೆ ಆಗಿರ್ತಿದ್ವಿ. ಓಕೆ, ನೀವ್ ಯಾವ್ದಾದ್ರು ಸ್ಪೋರ್ಟ್ಸ್ ಅಥವಾ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸ್ತಿದ್ರೆ ಮೇಡಮ್? ನಾ ಎದ್ರಾಗೂ ಹೋಗ್ತಿರ್ಕಿಲ್ಲ, ಅಂದ್ರೆ ಪೇ ಮಾಡ್ತೇನೆ. ನಿಮ್ದು ಸಂಪೂರ್ಣ ವಿದ್ಯಾಭ್ಯಾಸದ ಖರ್ಚೆಲ್ಲ ಅದೇ ಸಂಸ್ಥೆ ಭರಿಸ್ತದೆ ಅಂತ ಹೇಳ್ತಿದ್ದೀರಾ. ಬೆಸ್ಟ್ ಮೂಮೆಂಟ್ ಯಾವುದು? ಅತಿ ನಿಮ್ಗೆ ಖುಷಿಯಾದಂತ ಸಮಯ? ಇಷ್ಟು ಎಫರ್ಟ್ ಹಾಕಿದ್ರು ಯಾಕೆ ಇಷ್ಟು ಕಡಿಮೆ ಬಿದ್ದು ಅಂತ ಯಾವಾಗ ಅನಿಸ್ತು. ನಿಮ್ಮ ಫ್ಯಾಮಿಲಿನಲ್ಲಿ ಬಂದಾಗ ನಿಮ್ಗೆ ಹೆಚ್ಚಿಗೆ ಸಪೋರ್ಟ್ ಮಾಡ್ತಿದ್ದೆ ಯಾರು? ನಮ್ಮ ತಾಯಿಯವರು. ತಾಯಿಯವರು. ಇಡೀ ಸ್ಟಡಿ ಲೈಫ್ ಅಲ್ಲಿ ನಿಮಗೆ ಡಿಫಿಕಲ್ಟ್ ಮೂಮೆಂಟ್ ಅಂತ ಯಾವ್ದಿತ್ತು? 70ಗೆ 48 ಬಿದ್ಬಿಟ್ಟಿದ್ವಿ ರೀ. ಮತ್ತ ಇದೊಂದ್ಸಲ ಆದ್ರೆ ಏನ್ ಮುಂದೆ ಇದ ಕಂಟಿನ್ಯೂ ಏನಾಗಲ್ಲ, ಮತ್ತ ಹಂಗ ಅನ್ಕೊಂಡ್ ಕಾಸ್ ಮತ್ತೆ ಓದಕ್ ಸ್ಟಾರ್ಟ್ ಮಾಡಿದೆ ರೀ. ಇಡೀ ಒಂದು ವರ್ಷ ನಿಮ್ ಸ್ಟಡಿ ಯಾವ ತರ ಇತ್ತು? ಎಕ್ಸಾಮ್ ಟೈಮ್ ಅಲ್ಲಿ ಬಂದಾಗ ಯಾವ ತರ ಸ್ಟಡಿ ಇತ್ತು ನಿಮ್ದು? ವಿದ್ಯಾರ್ಥಿ ಬೆಳಕು ಸಂಸ್ಥೆಯವ್ರು ಸಹಾಯ ಮಾಡಿದ್ ಬಾಳ್ ಖುಷಿ ಆಯ್ತು. ವಿದ್ಯಾರ್ಥಿ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಶಂಭು. ಇವತ್ತಿನ ಈ ಸಂಚಿಕೆಯಲ್ಲಿ PUC ನಲ್ಲಿ 94% ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿ ಮೇಘಾ ಚಿಕ್ಕನಗೌಡರು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್. ಮೇಡಮ್, ನಿಮ್ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯವನ್ನು ನೀವು ವೀಕ್ಷಕರಿಗೆ ಮಾಡಿಕೊಡುವುದಾದ್ರೆ? ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಮೇಘಾ ಚಿಕ್ಕನಗೌಡ್. ನನ್ನ ತಂದೆಯ ಹೆಸರು ಗಂಗನಗೌಡ. ನನ್ನ ತಾಯಿ ಹೆಸರು ಸುಜಾತ. ನಾನು ನನ್ನ ದ್ವಿತೀಯ PUCಯನ್ನು ಕಿಟಲ್ ಕಾಲೇಜಿನಲ್ಲಿ ಮುಗಿಸಿರುತ್ತೇನೆ. ನಾನು ನನ್ನ ದ್ವಿತೀಯ PUCಯಲ್ಲಿ 600ಕ್ಕೆ 566 ಅಂಕಗಳನ್ನು ಗಳಿಸಿರುತ್ತೇನೆ ಮತ್ತು 94.33% ಅನ್ನು ಹೊಂದಿದ್ದೇನೆ. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ಸ್. ಮೇಡಮ್, ಈಗ ನಿಮ್ಮ ಎಜುಕೇಶನ್ ಬಗ್ಗೆ ನೀವು ಹೇಳಿದ್ರಿ, PUC ನಲ್ಲಿ 94% ಮಾಡಿದೆ ಅಂತಂದ್ರೆ, ಇದು ನಿಮ್ಮ ನಿಮ್ಮ ಕಾಲೇಜಲ್ಲಿ ಎಷ್ಟನೇ ರ್ಯಾಂಕ್ ಆಗಿತ್ತು? ನಾನು ನಮ್ಮ ಕಾಲೇಜಿಗೆ 3rd ರ್ಯಾಂಕ್. ಕಿಟಲ್ ಕಾಲೇಜ್, ಧಾರವಾಡದಲ್ಲಿ ಇರತಕ್ಕಂಥ ಕಿಟಲ್ ಕಾಲೇಜ್ 3rd ರ್ಯಾಂಕ್ ಆಗಿದೆ ನಿಮ್ದು. ಓಕೆ ಮ್ಯಾಮ್, ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಕುಟುಂಬದಲ್ಲಿ ನೀವು ಎಷ್ಟು ಜನ ಇದ್ದೀರಾ ಅವ್ರ ಬಗ್ಗೆ ಹೇಳೋದಾದ್ರೆ? ನಮ್ಮ ಕುಟುಂಬದಲ್ಲಿ ಒಟ್ಟು 4 ಜನ ಇದ್ದೇವೆ. ನನ್ನ ತಾಯಿ ಹೆಸರು ಬಂದ್ಬಿಟ್ಟು ಸುಜಾತ ಮತ್ತು ನನ್ನ ತಂಗಿ ಪ್ರಿಯಾ, ನನ್ನ ತಮ್ಮ ಮಂಜುನಾಥ್ ಗೌಡ. ಓಕೆ, ನಿಮ್ಮ ತಮ್ಮ ಮತ್ತು ತಂಗಿಯವರು ಏನ್ ಮಾಡ್ತಾರೆ ಮೇಡಮ್? ನಮ್ಮ ತಂಗಿ ಈಗ ಆರ್ಟ್ ಸೆಕ್ಷನ್ ಫಸ್ಟ್ ಇಯರ್ ಮತ್ತು ನಮ್ಮ ತಮ್ಮ 10ನೇ ತರಗತಿ. ಓಕೆ, ತಾಯಿಯವರು ಮೇಡಮ್? ತಾಯಿಯವ್ರ ಹೌಸ್ ವೈಫ್. ಓಕೆ, ತಂದೆ ಅವ್ರ ಬಗ್ಗೆ? ತಂದೆಯವ್ರು ತೀರ್ಕೊಂಡು. ಹೌದಾ? ಓಕೆ, ತಂದೆಯವರು ಏನಾಯ್ತು, ಎಷ್ಟು ವರ್ಷ ಆಯ್ತು ಮೇಡಮ್? ಈಗ 8 ವರ್ಷ ಆಯ್ತ್ರಿ. ಓಕೆ, ಅವಾಗಿಂದ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಯಾರು? ತಾಯಿಯವರು? ನಮ್ಮ ತಾಯಿ. ತಾಯಿಯವ್ರ ಕಡೆ ಕೊಡ್ತಿದ್ದಾರೆ. ಓಕೆ ಮೇಡಮ್, ನಿಮ್ದು ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ನಿಮ್ಮ 1ನೇ ತರಗತಿಯಿಂದ ನಿಮ್ಮ ವಿದ್ಯಾಭ್ಯಾಸ ಹೇಗಿತ್ತು ಅಂತ ಹೇಳಿ? ನನ್ನ ವಿದ್ಯಾಭ್ಯಾಸ 1ನೇ ತರಗತಿ ಅಂದ್ರ ಅಷ್ಟೊಂದೇನ್ ಅಷ್ಟು ಓದ್ತಿದ್ರಕಿಲ್ಲ ರೀ, ಅಷ್ಟ ತಲೆ ಕೆಡಿಸ್ಕೊತಿದ್ರಕಿಲ್ಲ. 10th ಮಟಾನು ಅಷ್ಟೇ ರೀ. 10th ಜಾಸ್ತಿ ಒಂದಿಟ್ಟು ಓದಕ್ ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ನಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಮಟಾನು ಬಾಳ್ ಸ್ಕೂಲ್ ಚೇಂಜ್ ಮಾಡ್ಬಿಟ್ರಿ ನಮ್ಮ ಮನೆಯವ್ರು. ಅದ್ರ ಸಂಬಂಧ ಸ್ವಲ್ಪ ತೊಂದ್ರೆ ಅದು ರೀ. ಆಮೇಲೆ 10th ಆದ್ಮೇಲೆ ಫಸ್ಟ್ ಇಯರ್ ನಾನು ಸೈನ್ಸ್ ತಗೊಂಡ್ರಿ. ಸೈನ್ಸ್ ಮಾಡಿದ್ಮೇಲೆ ಜಾಸ್ತಿ ಓದಕ್ ಸ್ಟಾರ್ಟ್ ಮಾಡಿ. ಓಕೆ, ನಿಮ್ದು SLC ಆದ್ಮೇಲೆ ಸೈನ್ಸ್ ಮಾಡೋಕೆ ಕಾರಣ ಏನು ಮೇಡಮ್? ಫ್ಯಾಮಿಲಿನಲ್ಲ ಅಥವಾ ನಿಮ್ಮ ಡ್ರೀಮ್ ಇತ್ತ ಸೈನ್ಸ್ ಮಾಡಕಂತೆ? ನಾ ಸೈನ್ಸ್ ಮಾಡ್ಬೇಕಂತ ಅನ್ಕೊಂಡು. ಓಕೆ, ನಿಮ್ದು 1ನೇ ತರಗತಿಯಿಂದ 10ನೇ ಕ್ಲಾಸ್ ಮಟ್ಟ ನೀವು ಕಂಟಿನ್ಯೂಸ್ ಸ್ಕೂಲ್ ಚೇಂಜಸ್ ಮಾಡಿದೆ ಅಂತ ಹೇಳಿದ್ರೆ, ಅಂದ್ರೆ ಕಾರಣ ಏನಾಗಿತ್ತು ಅಂತ ಹೇಳಿ? ಅಂದ್ರ ಸ್ವಲ್ಪ ಮನೆಯಾಗೂ ಪ್ರಾಬ್ಲಮ್ ಆಗಿತ್ರಿ, ಅದಕ್ಕ ಒಂದ್ ಕಡೆ ಅದು ಇಟ್ರಿ, ಅಲ್ಲಿ ನಂಗೆ ಇರಾಕ್ ಆಗ್ಲಿಲ್ಲ ರೀ. ಅದ್ರ ಸಂಬಂಧ ಒಳ ಚೇಂಜ್ ಮಾಡ್ಕೊತ ಮತ್ ಕೊರೋನಾ ಟೈಮ್ ಒಳಗೂ ರೀ ನಾ ಹಚ್ಚಿ ಸ್ಕೂಲ್ ಬಂದ್ ಐತ್ರಿ ಅದ್ರಿ, ಮತ್ ಬೇರೆ ಸ್ಕೂಲಿಗೆ ಹಚ್ಚುದು ಆಯ್ತ್ರಿ. ಓಕೆ, ಲಾಕ್ಡೌನ್ ಟೈಮ್ ನಿಮ್ಗೆ ತೊಂದರೆ ಆಯ್ತು ವಿದ್ಯಾಭ್ಯಾಸದಲ್ಲಿ, ಹಾಗಾಗಿ. ಓಕೆ ಮೇಡಮ್, ನಿಮ್ PUC ನಲ್ಲಿ ಹೇಗಿತ್ತು? ನಿಮ್ PUC ಲೈಫ್ ಹೇಗಿತ್ತು ಅಂತ ಹೇಳಿ? PUC ಲೈಫ್ ಬಾಳ್ ಚಲೋ ಐತಿ. ಆದ್ರ ಅಷ್ಟ ಕಷ್ಟನೂ ಅನಿಸ್ತೈತ್ರಿ, ಯಾಕಂದ್ರೆ ಸೈನ್ಸ್ ಅಂದ್ರೆ ಒಂದ್ ಸ್ವಲ್ಪ ಟಫ್ ಅನಿಸ್ತೈತ್ರಿ. ಆದ್ರ ಚಲೋ. ಓಕೆ, ನಿಮ್ಮ ಕಾಲೇಜಸ್ ಬಂದಾಗ ಮೇಡಮ್, ನಿಮ್ ಟೀಚರ್ಸ್ ಯಾವ ತರ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಗೆ? ಟೀಚರ್ಸ್ ಬಾಳ್ ಸಪೋರ್ಟ್ ಮಾಡ್ತಿದ್ರಿ. ಅವ್ರು ಒಂದ್ ಏನ್ ಅರ್ಥ ಆಗ್ಲಿಲ್ಲ ಅಂದ್ರೂ ಅವ್ರ ಕಡೆ ಹೋದ್ರ ಬಾಳ್ ಚಲೋ ಹೇಳ್ಕೊಡ್ತಿದ್ರಿ. ಓಕೆ ಮೇಡಮ್, ನಿಮಗೆ ಬೆಸ್ಟ್ ಟೀಚರ್ಸ್ ಅಂದ್ರೆ ಯಾರು? ಬೆಸ್ಟ್ ಟೀಚರ್ಸ್ ಅಂದ್ರ ಫಿಸಿಕ್ಸ್ ಫ್ಯಾಕಲ್ಟಿ ಮತ್ತು ಬಯೋಲಜಿ ಮೇಡಮ್. ನಿಮ್ಗೆ ಅತ್ಯಂತ ಕಷ್ಟವಾದಂತ ಸಬ್ಜೆಕ್ಟ್ ಯಾವ್ದು ಮೇಡಮ್? ಫಿಸಿಕ್ಸ್. ಕಾರಣ ಅಂದ್ರ ನ್ಯೂಮೆರಿಕಲ್ಸ್ ಪಾರ್ಟಿಗೆ ಬಂದ್ರೆ ಬಾಳ್ ಮಾಡಕ್ ಆಗ್ತಿದ್ರಿಕಿಲ್ಲ ರೀ. ಅದನ್ನ ಬಾಳ್ ಪ್ರಾಕ್ಟೀಸ್ ಮಾಡ್ಕೊತ ಬಂದ್ರಿ. ಬೋರ್ಡ್ ಒಳಗ ಅದ 99 ಆಯ್ತ್ರಿ, ಅದೇ ಹೈಯೆಸ್ಟ್. ನಿಮ್ ಟೋಟಲ್ PUC ಬಂದಾಗ ಯಾವ್ದು ಸಬ್ಜೆಕ್ಟ್ ಟಾಪ್ ಅಲ್ಲಿ ಇರೋದು ಮೇಡಮ್? ಫಿಸಿಕ್ಸ್ ರೀ, ಕನ್ನಡ, ಇಂಗ್ಲಿಷ್, ಕೆಮಿಸ್ಟ್ರಿ, ಬಯಾಲಜಿ. ಓಕೆ ಮೇಡಮ್, ಹಾಗಿದ್ರೆ ಈಗ ನಿಮ್ ಸ್ಟಡಿ ಲೈಫ್ ಅಲ್ಲಿ ಬಂದಾಗ ನಿಮಗೆ ಬಹಳ ಡಿಫಿಕಲ್ಟ್ ಅಂತ ಹೇಳಿದ್ರು, ಯಾವ್ದು ಸಬ್ಜೆಕ್ಟ್ ಅನ್ಸುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಇಂದ? ಸ್ಟಾರ್ಟಿಂಗ್ ಇಂದಾನು ಫಿಸಿಕ್ಸ್ ರೀ. ಫಿಸಿಕ್ಸ್ ಮೊದಲಿಂದ ನಿಮ್ಗೆ ಟಫ್ ಆಗಿತ್ತು.
ಓಕೆ ಮೇಡಮ್, 1ನೇ ತರಗತಿಯಿಂದ 10ನೇ ತರಗತಿ ಒಳಗ ನಿಮ್ಗೆ ಸ್ಟಡಿ ಲೈಫ್ ನೀವು ಮೊದಲಿನ ಸ್ಟಡಿನಲ್ಲಿ ಹಿಂಗೆ ಟಾಪರ್ ಆಗಿದ್ರ ಹೇಗೆ? ಹಾ ಟಾಪರ್. ಮೊದಲ ಸ್ಟಡಿನಲ್ಲಿ ನಿಮ್ಗೆ ಆಸಕ್ತಿ ಇತ್ತು ಅಂತ ಹೇಳಿ. ಓಕೆ, ನಿಮ್ ಕುಟುಂಬದಲ್ಲಿ ನಿಮ್ಗೆ ಸ್ಟಡಿಗೆ ಯಾವ ತರ ಸಪೋರ್ಟ್ ಇದೆ? ನಮ್ಮ ಮಮ್ಮಿ ಬಾಳ ಸಪೋರ್ಟ್ ಮಾಡ್ತಿದ್ರಿ. ಒಟ್ಟ ಕೆಲ್ಸ ಅದು ಅಷ್ಟೇನ್ ಮಾಡ್ತಿದ್ರಿಕಿಲ್ರಿ, ಓಕೆ, ಬರೀ ಓದಾಕ ಅವ್ರ ಪ್ರೋತ್ಸಾಹ ಕೊಡ್ತಿದ್ರಿ. ನೀವು ಮನೇಲಿ ಯಾವ ತಾಯಿಗೆ ಸಹಾಯ ಮಾಡೋದಿತ್ತು ಮೇಡಮ್? ಹಾ ಮಾಡ್ತಿದ್ದಾರಿ, ಸ್ವಲ್ಪ ರೀ, ಅಷ್ಟ್ ಅಡಿಗೆ ಅದು ಏನು ಮಾಡ್ತಿದ್ರಿಕಿಲ್ಲ. ಓಕೆ ಓಕೆ, ನಿಮ್ ತಾಯಿಯವ್ರು ಏನ್ ಮಾಡ್ತಾರೆ ಮೇಡಮ್? ಅವರು ಏನಿಲ್ಲ ರೀ, ಸ್ವಲ್ಪ ರಾಟಿ ಹೊಲಿತಾರ್ರಿ ಅಷ್ಟೇ. ಈಗ ರಾಟಿ ಹೊಲಿಗೆ ಕೆಲಸ ಬಗ್ಗೆ ಸಂಪೂರ್ಣ ಫ್ಯಾಮಿಲಿ ಎತ್ಕೊಂಡಿದ್ರೆ ಹೇಗೆ ಅಂತ ಹೇಳಿ? ಹನುಮಂತು, ನಮ್ ಹೊಲ ಗದ್ದೆಗೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೆ, 3 ತಿಂಗಳಿಗೆ ಹಾಳಾಗೋಯ್ತು. ಅದಕ್ಕೆ ಹೇಳುದು ಸಿದ್ದಣ್ಣ, ಯಾವ್ದಾವ್ದು ಸ್ಪ್ರಿಂಕ್ಲರ್ ಹಾಕಿಸ್ಬಾರ್ದಂತ. ಮತ್ ನೀನ್ ಯಾವ್ದು ಹಾಕ್ಸಿದ್ಯಾ? ಅದು ನಂಬರ್ 1 ಸ್ಪ್ರಿಂಕ್ಲರ್ ಪೈಪು. ಇದು ಗುಣಮಟ್ಟಕ್ಕೆ, ವಿಶ್ವಾಸಕ್ಕೆ ಹಾಗೂ ನಂಬಿಕೆಗೆ ನಂಬರ್ 1. ನಮಗೆ ಕೈಗೆ ಇಟ್ಕೋ ತರಾನೇ ಸಿಗುತ್ತೆ. ನೀನು ಅದನ್ನೇ ಹಾಕ್ಸು. ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಮೇಡಮ್, ಈಗ ನೀವು PUC ನಲ್ಲಿ ನೀವು ಧಾರವಾಡ ಕಿಟಲ್ ಕಾಲೇಜಲ್ಲಿ ಓದ್ತಿದ್ರ ಅಂತಿದ್ರ, ನೀವು ಅಲ್ಲೇ ಏನು ಹಾಸ್ಟೆಲ್ ಮಾಡಿದ್ದ ಮೇಡಮ್? ರೂಮ್ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ರ ಹೇಗೆ? ನಾನ್ ಫಸ್ಟ್ ಇಯರ್ ಹಾಸ್ಟೆಲ್ ಮಾಡಿದ್ದೆ ರೀ. ಆಕ್ಚುಲಿ ಅದ್ರಾಗ ಗೌರ್ಮೆಂಟ್ BCM ಹಾಸ್ಟೆಲ್ ರೀ. 5 ದಿನಾನು ಇದ್ದೆ ರೀ ನಾನು. ಆದ್ರ ಅಷ್ಟ್ ಕಂಫರ್ಟೇಬಲ್ ಆಗ್ಲಿಲ್ಲ ರೀ. ಅಲ್ಲಿ ಫುಡ್ನು ಅಷ್ಟ್ ಚಲೋ ಇದ್ರಿಕಿಲ್ಲ ರೀ, ಆಮೇಲೆ ಬೆಡ್ನು ಇದ್ರಿಕಿಲ್ಲ ರೀ. ಮತ್ತ ಓದಾಕನು ಅಷ್ಟೇ, ನಮ್ಮ ಒಂದ ರೂಮ್ ಒಳಗ ಅವ್ರ 30 ಜನ ಹಾಕಿದ್ರಿ. ಅದ್ರೊಳಗ ಅವ್ರು ಡಿಗ್ರಿದವ್ರ ಆಗಿದ್ರಿಂದ ಅಲ್ಲಿ ಹಂಗ ಓದಾಕು ಕಾಮ್ ಆಗ್ಲಿಲ್ಲ ರೀ. ಅದಕ್ಕೆ ನಾನು ಒಲ್ಲೆ ಅಂತೇಳಿ ಮನೆಗೆ ಬಂದ್ಬಿಟ್ಟೆ. ನಿಮಗೆ ಗೌರ್ಮೆಂಟ್ ಹಾಸ್ಟೆಲ್ ಯಾವ್ದು ಸೆಟ್ ಆಗಿಲ್ಲ ಅಂತ ಹೇಳ್ತಾರೆ, ಯಾಕಂದ್ರೆ ನಿಮ್ಗೆ ಊಟದ ತೊಂದರೆ ಎಲ್ಲ ಆಗುತ್ತೆ. ಓಕೆ, ನಿಮ್ಮ ಮನೆಯಿಂದ ನೀವು ಕಾಲೇಜ್ ಅಡ್ಡಾಡ್ತಿದ್ರಲ್ಲ, ನಿಮ್ಗೆ ಟೈಮಿಂಗ್ ಎಲ್ಲ ಬಸ್ ಟೈಮಿಂಗ್ ಕರೆಕ್ಟ್ ಆಗ್ತಿತ್ತ ಹೇಗೆ? ಹಾ ರೀ, ಬಸ್ ಟೈಮಿಂಗ್ ಏನೋ ಕರೆಕ್ಟ್ ಇತ್ರಿ. ಆದ್ರ ಬಸ್ ಬಾಳ್ ಗದ್ಲ ಆಗ್ತಿದ್ವಿ ರೀ. ಒಂದೊಂದ್ಸಲ ಅಂತೂ ಬಸ್ ಬರ್ತಿರ್ಕಿಲ್ಲ ರೀ. ಅದಕ್ಕ ಕ್ಲಾಸು ಮಿಸ್ ಆಗ್ತಿದ್ವಿ ರೀ. ಅದು ತೊಂದರೆ ಆಗಿತ್ತು. ಕ್ಲಾಸಸ್ ಕೂಡ ನೀವು ಮಿಸ್ ಮಾಡ್ಕೊಂಡಿದ್ದೀರಾ? ಓಕೆ ಮೇಡಮ್, ನಿಮ್ಗೆ ಟೀಚರ್ಸ್ ಅಲ್ಲಿ ಕೂಡ ಬಂದಾಗ ನಿಮ್ PUC ನಲ್ಲಿ ಯಾವ ತರ ನಿಮ್ಗೆ ಸಹಾಯ ಮಾಡ್ತಿದ್ರು? ಟೀಚರ್ಸ್ ಬಾಳ್ ಸಹಾಯ ಮಾಡ್ತಿದ್ರಿ. ಒಂದ್ ಟಾಪಿಕ್ ಏನಾರು ಅವತ್ ಅಬ್ಸೆಂಟ್ ಏನ್ರ ಇದ್ರೆ ವಾಪಸ್ ಹೋಗಿ ಅವ್ರ ಕೇಳಿದ್ರು ಒಟ್ಟ ಏನು ಒಲ್ಲೆ ಅಂತದು ಏನು ಅಂತಿರ್ಕಿಲ್ಲ ರೀ. ಸಿಟ್ಟು ಮಾಡ್ಕೋತಿದ್ರಿಕಿಲ್ಲ, ಹೇಳ್ತಿದ್ರಿ. ಎಲ್ಲಾರು ಫ್ಯಾಕಲ್ಟೀಸು ಅಷ್ಟ್ ಚಲೋನೇ ಇದ್ರಿ. ಓಕೆ, ಧಾರವಾಡ ನಿಮಗೆ ಕಿಟಲ್ ಕಾಲೇಜ್ ಅಂತ ಇದ್ದಾರೆ. ಧಾರವಾಡದಲ್ಲಿ ಬಂದಾಗ ಕಿಟಲ್ ಕಾಲೇಜ್ ಒನ್ ಆಫ್ ದ ಕಿಂಗ್ ಅದು ಸ್ಟಡಿ ಲೈಫ್ ಅಲ್ಲಿ ಬಂದಾಗ. ಕಿಟಲ್ ಕಾಲೇಜ್ ಬಗ್ಗೆ ನೀವು ಹೇಳೋದಾದ್ರಿ? ಧಾರವಾಡದಾಗ ಹೇಳ್ಬೇಕಂದ್ರೆ ಕಿಟಲ್ ಕಾಲೇಜ್ ಬಾಳ್ ಚಲೋ ಅದ. ಯಾಕಂದ್ರ ಬೇರೆ ಕಾಲೇಜ್ ಗತಿ ಅಲ್ಲ, ನಾವ್ ಇಂಟಿಗ್ರೇಟೆಡ್ ಕೋರ್ಸ್ ಹೇಳ್ತೇವಿ, CET ಹೇಳ್ತೇವಿ, ನೀಟ್ ಲಾಂಗ್ ಟರ್ಮ್ ಹೇಳ್ತೇವಿ, ಹಂಗ ಹಿಂಗ ಅಂತೇಳಿ ಏನಿಲ್ಲ ಅಂದ್ರ ಒಂದ್ 1.5 ಲಕ್ಷ ರೂಪಾಯಿ ಅಂತೂ ತಗೋತಾರಿ. ಆಮೇಲೆ ಹಾಸ್ಟೆಲ್ ಹಚ್ಚಿದ್ರು ಅವ್ರ ಹಾಸ್ಟೆಲ್ ಒಳಗ ಇರ್ಬೇಕಾಗ್ತೈತ್ರಿ. ಎಲ್ಲಾ ಎಕ್ಸ್ಪೆನ್ಸ್ ಕೂಡಿ ಒಂದ್ 2 ಲಕ್ಷ ಆಗ್ತೈತ್ರಿ. ಆದ್ರ ನಮ್ ಕಾಲೇಜ್ ಹಂಗಿಲ್ಲ ರೀ. ಮೆರಿಟ್ ಒಳಗ್ ಬಂದ್ರ ಬರೀ 13,000 ಅಷ್ಟೇ ತಗೋತಿದ್ರಿ. ಫಸ್ಟ್ ಇಯರ್ದು 13,000 ಮತ್ ಸೆಕೆಂಡ್ ಇಯರ್ದು 13,000. ಓಕೆ, ನಿಮ್ದು ಮೆರಿಟ್ ಮೇಲೆ ಆಗಿದೆ ಮೇಡಮ್? ಮೆರಿಟ್ ಮೇಲೆ. ನಿಮ್ಗೆಲ್ಲ ಎಜುಕೇಶನ್ ಫೀಸ್ ತುಂಬಾ ಕಮ್ಮಿ ಆಗಿದೆ. ತುಂಬಾ. ಲಕ್ಷಾಂತರ ರೈತ ಬಾಂಧವರ ಮನಗೆದ್ದ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಹುಬ್ಬಳ್ಳಿ ರವರ ಹೈಡ್ರಾಲಿಕ್ ನೇಗಿಲು. ಓಕೆ ಮೇಡಮ್, ನೀವು ಕಿಟಲ್ ಕಾಲೇಜಲ್ಲಿ ನಿಮಗೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಂತ ಏನ್ ಮಾಡ್ತಾ ಇದ್ರು? ಸ್ಪೋರ್ಟ್ಸ್ ಅದು ಇರ್ತಿದ್ವಿ, ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸ್ ಅವೆಲ್ಲ ಇರ್ತಿದ್ವಿ. ಕಂಡಕ್ಟ್ ಮಾಡ್ತಿದ್ರ ಎಲ್ಲ? ಹಾ, ಕಂಡಕ್ಟ್ ಮಾಡ್ತಿದ್ವಿ. ಓಕೆ, ನೀವು ಯಾವ್ದಾದ್ರು ಸ್ಪೋರ್ಟ್ಸ್ ಅಥವಾ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸ್ತಿದ್ರ ಮೇಡಮ್? ನಾ ಎದ್ರಾಗೂ ಹೋಗ್ತಿರ್ಕಿಲ್ಲ. ಅಂದ್ರ ಸ್ಪೋರ್ಟ್ಸ್ ಒಳಗದು ಹೋದ್ರ ಕ್ಲಾಸ್ ಎಲ್ಲ ಬಂಕ್ ಮಾಡಿ ಹೋಗ್ಬೇಕಾಗ್ತಿತ್ರಿ. ಆದ್ರ ವಾಪಸ್ ಅವ್ ಅರ್ಥ ಆಗೂ ಆಗ್ತಿರ್ಕಿಲ್ಲ ರೀ. ಅದಕ್ಕೆ ನಾ ಸ್ಪೋರ್ಟ್ಸ್ ಅವಾಯ್ಡ್ ಮಾಡ್ಬಿಟ್ಟೆ. ಓಕೆ, ನೀವು PUC ನಲ್ಲಿ ಕಾಲೇಜ್ ಸ್ಟಡಿ ಬಿಟ್ಟು ವಾಪಸ್ ನಿಮ್ ಸೆಲ್ಫ್ ಸ್ಟಡಿ ಅಂತ ಮಾಡ್ತಿದ್ರ? ಓಕೆ, ನಿಮ್ ಸೆಲ್ಫ್ ಸ್ಟಡಿ ಯಾವ ತರ ಆಯ್ತು ಮೇಡಮ್? ಸೆಲ್ಫ್ ಸ್ಟಡಿ ಅಂದ್ರೆ ಕಾಲೇಜ್ ಒಳಗ ಹೇಳ್ತಿದ್ರಿ, ಆದ್ರ ಅಷ್ಟ್ ಸರಿಯಾಗಿನೂ ಹೇಳ್ತಿದ್ರಿಕಿಲ್ಲ ರೀ ಅವರು ರೀ. ಅದಕ್ಕೆ ನಾನು PW ಆನ್ಲೈನ್ ಒಳಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ರೀ. ಅವು ಆನ್ಲೈನ್ ಕ್ಲಾಸ್ ಡ್ಯೂರೇಷನ್ 5ರಿಂದ ಸಂಜೆ 5ರಿಂದ ರಾತ್ರಿ 10 ಗಂಟೆ ಮಟ್ಟ ಇರ್ತಿದ್ವಿ ರೀ. ಮನಿಗೆ 5 ಗಂಟೆಗೆ ಬಂದ್ ಮತ್ತೆ 10 ಗಂಟೆ ಮಟ್ಟ ಕೇಳ್ತಿದ್ವಿ ಡೈಲಿ. ಮತ್ತೆ ನೀವು ಆನ್ಲೈನ್ ಅಲ್ಲಿ ನೀವು ಕ್ಲಾಸಸ್ ತಗೋತಾ ಇದ್ರಿ. ಈ ಸಬ್ಸ್ಕ್ರಿಪ್ಷನ್ ಅಂತೀರಲ್ಲ ಮೇಡಮ್, ಅದ್ರ ಬಗ್ಗೆ ನೀವು ಎಷ್ಟು ಸಬ್ಸ್ಕ್ರಿಪ್ಷನ್ ಫೀಸ್ ನೀವು ಪೇ ಮಾಡ್ತಿದ್ರಿ? ಫೀಸ್ ಅಂದ್ರ ಪ್ರತಿಭಾ ಪೋಷಕ್ ಅಂತ ಹೇಳಿ ಒಂದ್ ಆರ್ಗನೈಸೇಷನ್ ಐತ್ರಿ. ಅವ್ರ ನಮ್ದ 9th ಇದ್ದಾಗ ರೀ 8th ಒಂದ್ NMMS ಅಂತ ಸ್ಕಾಲರ್ಶಿಪ್ ಇರ್ತೈತ್ರಿ. ಅದನ್ನ ಪಾಸ್ ಆದವ್ರಿಗೆ ಅಂತ ಹೇಳಿ ಒಂದ್ ಎಕ್ಸಾಮ್ ನವಲಗುಂದ ಕಂಡಕ್ಟ್ ಮಾಡಿದ್ರಿ. ಹಾ ಮೇಡಮ್, ಮಾಡ್ದಾಗ್ರಿ ನಮ್ ಟೀಚರ್ ಹೇಳಿದ್ರಿ ಹೈಸ್ಕೂಲ್ ದಿಂದ ರೀ, ಹೋಗಿ ಹಂಗ ಬರ್ರಿ ನೋಡೋಣ ಏನ್ ಆಕತ್ ಅಂತ ಹೇಳ್ರಿ. ನಾವು ಹೋಗಿ ಬರ್ದ್ ಬಂದಿವ್ರಿ. ಆಮೇಲೆ ಪಾಸ್ನು ಆದಿವ್ರಿ. ಅವ್ರ ಒಂದ್ ಟ್ಯಾಬ್ ಕೊಟ್ ಕ್ಲಾಸ್ ಮತ್ತ ಅವ್ರ ಆನ್ಲೈನ್ ಕ್ಲಾಸ್ ಅವ್ರಿಗೆ ಅವರ ಫೀಸ್ ಕೊಟ್ಟಾರ. ಅದೇ ಸಂಸ್ಥೆ ನಿಮ್ಗೊಂದು ಎಜುಕೇಶನ್ ಅಂತ ಟ್ಯಾಬ್ ಕೊಟ್ಟಿದ್ರು. ಅವರ ರೀಚಾರ್ಜ್ ಮಾಡ್ತಾರ ವಾಪಸ್. ಮಂತ್ಲಿ ಅವರೇ ರೀಚಾರ್ಜ್ ಮಾಡ್ತಾರ? ಅದು ಮಂತ್ಲಿನ ಒಂದು ಇಯರ್ಲಿ ಪ್ಯಾಕಿಂಗ್? ಇಲ್ಲ ರೀ, 3 ಮಂತ್ಸ್ಗೆ ರೀಚಾರ್ಜ್ ಮಾಡ್ತಾರೆ. ಓಕೆ, ನಿಮ್ಗೆ ಟ್ಯಾಬ್ ಕೊಟ್ಟಿದ್ರೆ ನಿಮ್ಗೆ ಎಜುಕೇಶನ್ ಯಾವ ತರ ಹೆಲ್ಪ್ ಆಯ್ತು ಅಂತ ಹೇಳಿ? ಎಜುಕೇಶನ್ ತುಂಬಾ ಹೆಲ್ಪ್ ಆಯ್ತ್ರಿ. ಆಮೇಲೆ ಈಗ ಸೋಶಿಯಲ್ ಮೀಡಿಯಾ ಅಂತ ಇರ್ತಾವ ನೋಡ್ರಿ, ಅವಕ್ಕೂ ಹುಡುಗರ ಹಾಳಾಗಬಾರ್ದ ಅಂತ ಹೇಳಿ ಕಾಸ ಅವ್ರ ನಮ್ಗ ಯಾವ ಆಪ್ ಕೂಡ ಡೌನ್ಲೋಡ್ ಮಾಡ್ಕೊಳಂಗ್ ಮಾಡ್ಕೊಟ್ಟಿದ್ರಿ. ಓಕೆ, ಡಿಜಿಟಲ್ ಪ್ಲಾಟ್ಫಾರ್ಮ್ ಯಾವ್ದು ನಿಮ್ಗೆ ಅದರಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಬರ್ತಾ ಇರಲಿಲ್ಲ. ಓಕೆ, ಓನ್ಲಿ ಸ್ಟಡಿ ಪರ್ಪಸ್ ಮಾತ್ರ ನಿಮ್ಗೆ ಅದು ಅವೈಲೇಬಲ್ ಆಗ್ತಿದೆ. ಓಕೆ, ಈಗ ನೀವು ಟ್ಯಾಬ್ ಯೂಸ್ ಮಾಡ್ತಾರೆ ಸ್ಟಡಿಗೆ? ಓಕೆ ಮೇಡಮ್, ಮತ್ತೆ ಆ ಸಂಸ್ಥೆಯಿಂದ ನಿಮ್ಗೆ ಏನೇನು ನಿಮ್ ಸಹಾಯ ಆಯ್ತು ಅಂತ ಹೇಳಿ? ಆ ಸಂಸ್ಥೆಯವ್ರ ಮತ್ತ ವರ್ಷ ಟೂರಿಗೂ ಅವರ ಕರ್ಕೊಂಡ್ ಹೋಗ್ತಿದ್ರಿ ನಮ್ದ್ರಿ. ₹1 ಅವ್ರೇನ್ ಇಸ್ಕೊತಿದ್ರಿ ಕಿಲ್ರಿ. ಮತ್ತ ಅವರಿಂದ ಮತ್ ಇನ್ನೊಂದ್ ವಿದ್ಯಾಪೋಷಕ್ ಅಂತ ಅದೊಂದ್ NGO ರೀ. ಅವ್ರ ಕಾಲೇಜ್ ಫೀಸ್ ಎಷ್ಟ್ ಇರತ್ ನೋಡ್ರಿ, ಅವ್ರು ಕೊಡ್ತಾ ಇದ್ರಿ. ಕಾಲೇಜ್ ಫೀಸ್ ಎಷ್ಟಿರುತ್ತೆ ಅಷ್ಟು ಪೇ ಮಾಡ್ತಾರೆ? ಅಂದ್ರೆ ಕಾಲೇಜ್ ಫೀಸ್ ಅಂದ್ರೆ ನೀವು ಅವ್ರದ್ದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ? ಇಲ್ಲ, ಎಕ್ಸಾಮ್ಸ್ ಅದು ಏನಿಲ್ಲ.
ಹೋಮ್ ವಿಸಿಟ್ ಮಾಡಿ ನೋಡಿ ಕಳ್ಸ್ಬೇಕು. ಓಕೆ, ಅವ್ರು ನಿಮ್ಮ ಕಾಲೇಜ್ ಫೀಸ್ ಡಿಗ್ರಿ ಮಾತ್ರ ಪೇ ಮಾಡ್ತಾರೆ, ಮುಂದೆ ಎಲ್ಲ ಎಜುಕೇಶನ್ಗೂ ಪೇ ಮಾಡ್ತಾರೆ ಅಂತ ಹೇಳಿ? ಪೂರಾ ಎಜುಕೇಶನ್ಗೆ ಪೇ ಮಾಡ್ತೇನೆ. ನಿಮ್ದು ಸಂಪೂರ್ಣ ವಿದ್ಯಾಭ್ಯಾಸದ ಖರ್ಚೆಲ್ಲ ಅದೇ ಸಂಸ್ಥೆ ಭರಿಸ್ತದೆ ಅಂತ ಹೇಳ್ತಿದ್ದೀರಾ? ಹನುಮಂತು, ನಮ್ ಹೊಲ ಗದ್ದೆಗೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೆ, 3 ತಿಂಗಳಿಗೆ ಹಾಳಾಗೋಯ್ತು. ಅದಕ್ಕೆ ಹೇಳುದು ಸಿದ್ದಣ್ಣ, ಯಾವ್ದಾವ್ದು ಸ್ಪ್ರಿಂಕ್ಲರ್ ಹಾಕಿಸ್ಬಾರ್ದಂತ. ಮತ್ ನೀನ್ ಯಾವ್ದು ಹಾಕ್ಸಿದ್ಯಾ? ಅದು ನಂಬರ್ 1 ಸ್ಪ್ರಿಂಕ್ಲರ್ ಪೈಪು. ಇದು ಗುಣಮಟ್ಟಕ್ಕೆ, ವಿಶ್ವಾಸಕ್ಕೆ ಹಾಗೂ ನಂಬಿಕೆಗೆ ನಂಬರ್ 1. ನಮಗೆ ಕೈಗೆ ಇಟ್ಕೋತರಾನೇ ಸಿಗುತ್ತೆ. ನೀನು ಅದನ್ನೇ ಹಾಕ್ಸು. Number 1 Sprinkler Pipe. ಓಕೆ ಮೇಡಮ್, ಮತ್ತೆ ನಿಮ್ಗೆ ಸೆಲ್ಫ್ ಸ್ಟಡಿನಲ್ಲಿ ಬಂದಾಗ ನೀವು ಯಾವ ತರ ನೀವು ಪಿ ಯು ಸಿ ಶಾರ್ಟ್ಸ್ ನೋಟ್ಸ್ ಮಾಡೋದಾಯ್ತು, ನಿಮ್ದು ಯಾವ ತರ ಇರ್ತದೆ? ಕಾಲೇಜ್ ಅವ್ರಿಗೆ ನೋಟ್ಸ್ ಬರ್ಸೇ ಬಿಡ್ತಿದ್ರಿ, ಅಷ್ಟೊಂದೇನು ವರ್ಕ್ ಇರ್ತಿರ್ಕಿಲ್ಲ ರೀ. ಮನೆ ಬಂದ್ಮೇಲೆ ನಾನ ಶಾರ್ಟ್ಸ್ ನೋಟ್ಸ್ ಮಾಡ್ಕೋತಿದ್ದೆ ರೀ. ಯಾವ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ನೋಡ ಅವನ್ನ ಮತ್ತೊಮ್ಮೆ ಯೂಟ್ಯೂಬ್ ಒಳಗೆ ಲೆಕ್ಚರ್ ಇರ್ತಾವಲ್ರಿ, ಅವನ್ನ ನೋಡ್ಕೊಂಡು ಅರ್ಥ ಮಾಡ್ಕೋತಿದ್ದೆ. ಓಕೆ ಮ್ಯಾಮ್, ನಿಮ್ಮ ಸ್ಟಡಿ ಲೈಫ್ ಅಲ್ಲಿ ಬಂದಾಗ ನಿಮ್ಮ ಬೆಸ್ಟ್ ಮೂಮೆಂಟ್ ಯಾವುದು, ಅತಿ ನಿಮ್ಗೆ ಖುಷಿಯಾದಂತ ಸಮಯ? ಖುಷಿ ಅಂತಂದ್ರ ಮಾರ್ಕ್ಸ್ ಜಾಸ್ತಿ ತಗೊಂಡಾಗ ರೀ, ಎಲ್ಲ ಸ್ಟೂಡೆಂಟ್ಸಿಗೂ ಅದೇ ಅಲ್ರಿ. ಓಕೆ, ಅಂದ್ರೆ ನಿಮ್ಗೆ SLC ಮಾರ್ಕ್ಸ್ ತಗೊಂಡಾಗಿರ್ಬೋದು, ಪಿ ಯು ಸಿ SSLC ಒಳಗೆ ನಾನು ಬರೀ 89 ಆಗಿತ್ರಿ. ಆದ್ರೆ ನಾನು ಎಕ್ಸ್ಪೆಕ್ಟ್ 95+ ಮಾಡಿದ್ದೆ ರೀ, ಆದ್ರ ಅದಾಗ್ಲೇ ಇಲ್ಲ ರೀ. SLC ನಲ್ಲಿ 95 ನಿಮ್ಗೆ ಗೋಲ್ ಇತ್ತು, ಬಟ್ ರೀಚ್ ಆಯ್ತು ಮಾತ್ರ 89. ಓಕೆ, ಅದು ಕೂಡ ದೊಡ್ಡ ಮಾರ್ಕ್ಸ್ ಇಲ್ಲ ಮೇಡಮ್. ಓಕೆ, ನಿಮ್ಮ ಡಿಗ್ರಿ ನೀವು ಪಿ ಯು ಸಿ ಬಂದಾಗ ನಿಮ್ದು ಹೇಳಿದ್ರೆ ಈಗ ನೀವು 94 ಮಾಡಿದ್ರ ಅಂತ ಹೇಳಿ, ಈಗ ನಿಮ್ 94 ನಿಮ್ಮ ಗೋಲ್ ಏನಾಗಿತ್ತು ಅಂತ ಹೇಳಿ? ನಂದು 98 ಮಾಡ್ಬೇಕಂದ್ರೆ ನಿಮ್ ಗೋಲ್ ಆಯ್ತು, ಬಟ್ ರೀಚ್ ಆಯ್ತು 94. ಓಕೆ, ಅದು ಕೂಡ ತುಂಬಾ ಚೆನ್ನಾಗಿ ಮಾಡಿದಾರೆ ನೀವು. ಹಾಗಾಗಿ ಈಗ ನೀವು 94% ಮಾಡಕ್ಕೆ ನೀವು ಹಿಂದೆ ಯಾವ ತರ ಸ್ಟ್ರಾಟಜಿ ನೀವು ಯೂಸ್ ಮಾಡ್ತಾ ಇದ್ರಿ ಅಂತ ಹೇಳಿ? ಅಂದ್ರ 10 ವರ್ಷದ ಹಿಂದಿನ PYQ ಯೂಸ್ ಮಾಡ್ತಿದ್ದೆ ರೀ. ಓಕೆ, ಆಮೇಲೆ PW ಆ್ಯಪ್ ಒಳಗ ಲೆಕ್ಚರ್ ನೋಡ್ತಿದ್ದೆ ರೀ. ಆಗ ಅದೇ ಲೆಕ್ಚರ್ ಮೇಲೆ ಮತ್ತೆ 10 MCQs ಬರ್ತಾವ್ರಿ, ನಾವ್ ಏನ್ ಅರ್ಥ ಮಾಡ್ಕೊಂಡೇವಿ ಅಂತ ಹೇಳಿ ಅವನು ಅಟೆಂಪ್ಟ್ ಮಾಡ್ತಿದ್ದೆ. ಓಕೆ ಮೇಡಮ್, ನಿಮ್ಮ ಫ್ಯಾಮಿಲಿನಲ್ಲಿ ಬಂದಾಗ ನಿಮ್ಗೆ ಹೆಚ್ಚಿಗೆ ಸಪೋರ್ಟ್ ಮಾಡ್ತಿದ್ದೆ ಯಾರು? ನಮ್ ತಾಯಿಯವರು. ಓಕೆ ಮೇಡಮ್, ನಿಮ್ಮ ಕಾಲೇಜಲ್ಲಿ ಬಂದಾಗ ಟೀಚರ್ಸ್ ಎಲ್ಲಾರು ಚಲೋ ಇದ್ದರು. ಹಾ ಮೇಡಮ್, ನೀವು ಬೆಸ್ಟ್ ಫ್ರೆಂಡ್ಸ್ ಅಂತ ಇರ್ತಾರೆ ಕಾಲೇಜಲ್ಲಿ, ನಿಮ್ಮ ಗ್ರೂಪ್ ಮೇಡಮ್ ಯಾವ ತರ ಇತ್ತು ಅಂತ ಹೇಳಿ? ನಮ್ ಫ್ರೆಂಡ್ಸು ಕೂಡ ಓದಕ್ ಬಾಳ ಸಪೋರ್ಟ್ ಮಾಡ್ತಿದ್ರಿ, ಅವರು ಹಂಗ ಇದ್ರಿ. ಹಿಂಗ ಬೇರೆ ಅಲ್ಲಿ ಹೋಗುನ್ ಇಲ್ಲಿ ಹೋಗುನ್ ಅಂತ ಏನು ಹಂಗ ಮಾಡ್ತಿರ್ಕಿಲ್ರಿ, ಬರೀ ಓದೋದೊಂದ ಇತ್ರಿ ಅವ್ರದ್ದು. ಓಕೆ, ನಿಮ್ ಬೆಸ್ಟ್ ಫ್ರೆಂಡ್ಸ್ ಹೆಸರು ಹೇಳ್ಬೋದಾ? ನನ್ ಬೆಸ್ಟ್ ಫ್ರೆಂಡ್ ಪೂಜಾ. ಒಬ್ರೇನಾ? ಇಬ್ರು ಸ್ಟಡಿಯಲ್ಲಿ ಕಾಂಪಿಟೇಷನ್ ಆಯ್ತಾ? ಹೇಗೆ? ಇಲ್ಲ ರೀ, ಅಕ್ಕಿಗೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ನಂಗೆ ಫೋನ್ ಹಚ್ಚಿ ಕೇಳ್ತೀನಿ. ನನ್ಗೇನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ಅಕ್ಕಿನ ಕೇಳ್ತಿದ್ದೆ ರೀ. ಆದ್ರ ಅಕ್ಕಿ ಕಾಲೇಜೇ ಬೇರೆ, ನನ್ ಕಾಲೇಜೇ ಬೇರೆ. ಓಕೆ, ಹಾಗಾಗಿ ಲಕ್ಷಾಂತರ ರೈತ ಬಾಂಧವರ ಮನಗೆದ್ದ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಹುಬ್ಬಳ್ಳಿ ರವರ ಹೈಡ್ರಾಲಿಕ್ ನೇಗಿಲು. ಮೇಘಾ ಅವರ ಸಾಧನೆ ಮೆಚ್ಚಿ ನಮ್ಮ ಸಂಸ್ಥೆ ವತಿಯಿಂದ ಮೇಘಾ ಅವರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ನಾವು ನೀಡ್ತಾ ಇದ್ದೇವೆ. ವಿದ್ಯಾರ್ಥಿ ಬೆಳಕು ಸಂಸ್ಥೆಯವ್ರು ಸಹಾಯ ಮಾಡಿದ್ ಬಾಳ ಖುಷಿ ಆಯ್ತು. ಅವ್ರು ಏಟೋ ಆಗ್ಲಿ ಧನ ಸಹಾಯ ಮಾಡಿ ಮುಂದ ವಿದ್ಯಾರ್ಥಿಗಳಿಗೆ ಇನ್ನೊಂದ್ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಹೇಳಿ ಮಾಡಿದ್ ನನಗಂತೂ ಬಾಳ ಖುಷಿ ಆಯ್ತು.